Okay, we're discussing about dimensional and model analysis. Dimensional ಅಂದ್ರೆ ಏನು ಮತ್ತು ಯೂನಿಟ್ಸ್ ಏನೇನು ಬರ್ತಾವು ಎಲ್ಲ ನೋಡಿದ್ವಿ ನಿನ್ನೆ. ಡೈಮೆನ್ಷನಲ್ ಹೋಮೋಜೆನಿಟಿ ನೋಡಿದ್ವಿ. LHS equal to RHS ಆಗ್ತದ. ಯಾವುದೇ ಒಂದು ಇಕ್ವೇಶನ್ ತಗೋಬೇಕು, ಆ ಇಕ್ವೇಶನ್ ಅನ್ನು ಈಕ್ವಲ್ ಮಾಡಬೇಕು. LHS ಮತ್ತು RHS ಡೈಮೆನ್ಷನ್ ಸೇಮ್ ಆಗಬೇಕು. ಯಾವ್ದು ಬೇಕಾದ್ರೆ ತಗೋಬಹುದು. F is equal to ma, W is equal to F into S. Work done is nothing but force into displacement. Power is work done divided by time. Okay, V is equal to root 2gh. The example ಕೊಟ್ಟು ಹೇಳಿತ್ತು. ಡೈಮೆನ್ಷನಲ್ ಹೋಮೋಜೆನಿಟಿ ಎರಡು ಸಲ ಈಕ್ವಲ್ ಆಗಬೇಕು. ಹಿಂಗೆ ಎರಡು ಟ್ರೈ ಮಾಡ್ಬೇಕಾಗಿತ್ತು ನೀವು. Q is equal to A into V ಟ್ರೈ ಮಾಡ್ರಿ ಬಂದ್ರೆ ಮೊದಲಂದ್ರೆ ಕೇಳ್ರಿ. EK is equal to V square by 2g. ಹಂಗೆ ಬೇರೆ ಬೇರೆ ಇಕ್ವೇಶನ್ ಟ್ರೈ ಮಾಡ್ಬೇಕು. ಎರಡು ಡೈಮೆನ್ಷನ್ಗಳು ಈಕ್ವಲ್ ಬರಬೇಕು. ಅದಕ್ಕೆ ಏನಂತಾರೆ ಡೈಮೆನ್ಷನಲ್ ಹೋಮೋಜೆನಿಟಿ. ಆಮೇಲೆ ರ್ಯಾಲೀಸ್ ಮೆಥಡ್ ಒಳಗೆ ಏನೈತೆ ಅಂದ್ರೆ ವೇರಿಯೇಬಲ್ ಒಂದು ಇಕ್ವೇಶನ್ ಇರ್ತದ, ಆ ಇಕ್ವೇಶನ್ಕ 3-4 ವೇರಿಯೇಬಲ್ ಡಿಪೆಂಡ್ ಆಗಿರ್ತಾವ. ಆ 3-4 ವೇರಿಯೇಬಲ್ ಯಾವ ಡಿಪೆಂಡ್ ಆಗ್ಯಾವ ಅದನ್ನ ನಾವು ಡಿರೈವ್ ಮಾಡಬೇಕು. ಅದಕ್ಕೆ ಏನಂತಾರ ರ್ಯಾಲೀಸ್ ಮೆಥಡ್ ಅಂತ. ಎಕ್ಸಾಂಪಲ್, x is a function of x1, x2, x3. Mathematically it can written as x is equal to function of x1, x2, x3. This can also be written as x is equal to k constant, dimensional constant. ಅದಕ್ಕೆ ಡೈಮೆನ್ಷನ್ ಇರಲ್ಲ. x1 raised to a, ಫಸ್ಟ್ನೇದಕ್ಕೆ a, ಸೆಕೆಂಡ್ b, ಥರ್ಡ್ c. ಹಿಂಗ ಅಜುಮ್ಷನ್ ಮಾಡ್ತಾರೆ. K is constant, A, B, C are arbitrary points. The values of A, B and C are obtained by comparing the powers of fundamental dimension on both the side. ಈ ಸೈಡ್ ಡೈಮೆನ್ಷನ್ ಏನದ LMT ಏನಿರ್ತದ, ಈ ಸೈಡ್ LMT ಏನಿರ್ತದ ಅದನ್ನ ಇಕ್ವೇಟ್ ಮಾಡಿ ಫೈಂಡ್ ಔಟ್ ಮಾಡ್ತಾರ. ನಿನ್ನೆ ನೋಡಿದ್ವಿ ನಾವು Q is equal to A into V. Q ಅನ್ನೋದು ಡಿಸ್ಚಾರ್ಜ್. ಡಿಸ್ಚಾರ್ಜ್ ಡೈಮೆನ್ಷನ್ ಏನದ M raised to 0, L raised to 3, T raised to -1. K is constant, ಅದಕ್ಕೆ ಡೈಮೆನ್ಷನ್ ಇರಂಗಿಲ್ಲ. ಆಮೇಲೆ ಏರಿಯಾದ ಡೈಮೆನ್ಷನ್ ಏನದ L ಸ್ಕ್ವೇರ್ ಅದ. ಲೆಂತ್ ಇಂಟು ಬ್ರೆಡ್ತ್ ಎರಡು L ಬರ್ತಾವ, ಅದಕ್ಕೆ L ಸ್ಕ್ವೇರ್. ಮೇಲ್ಗಡೆ ಏನ್ ಮಾಡಬೇಕು, ಒಂದು A ಅಂತ ವೇರಿಯೇಬಲ್ ನಾವು ಕೊಡಬೇಕು. ಫಸ್ಟ್ ಇಕ್ವೇಶನ್ ಅಂದ್ರೆ ಫಸ್ಟ್ ನಂಬರಿಂಗ್. ನೆಕ್ಸ್ಟ್ ವೆಲಾಸಿಟಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ L, ಟೈಮ್ ಇಸ್ T. LT raised to -1 ಆಗ್ತದ. ಆಮೇಲೆ B ಅಂತ ಕೊಡ್ಬೇಕು. ಆಮೇಲೆ ಎರಡು ಎ ಅಂಡ್ ಬಿ ಕೊಡಂತ ಏನ್ ಮಾಡಬೇಕು, ಇಕ್ವೇಟ್ ಮಾಡಬೇಕು ಎರಡು ಸೈಡ್ ಪವರ್ಸ್ ಗಳನ್ನು. ಈ ಸೈಡ್ ಎಂ ಅದನ್ನ ಈ ಸೈಡ್ ಎಂ ಗೆ ಇಕ್ವೇಟ್ ಮಾಡಬೇಕು. ಈ ಸೈಡ್ ಎಲ್ ಇದ್ರೆ ಈ ಸೈಡ್ ಎಲ್ ಎಷ್ಟದ ಎಲ್ಲ ಇಕ್ವೇಟ್ ಮಾಡಬೇಕು. ಇಲ್ಲಿ ಎಂ ಇರಂಗಿಲ್ಲ, ಹಂಗಾಗಿ ಎಂ 0 ಆಗಿಬಿಡ್ತದೆ. ಟಿ ಏನದ -1 ಈ ಸೈಡ್ ಅದ, ಈ ಸೈಡ್ ಏನದ -1 ಬಿ ಬರ್ತದ. ಹಂಗಾಗಿ -1 equal to -1 ಬಿ, ಎರಡು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಬಿ equal to 1 ಬರ್ತದೆ. ನೆಕ್ಸ್ಟ್ ಪವರ್ ಆಫ್ ಎಲ್, ಎಲ್ ಈ ಸೈಡ್ ಏನದ 3 ಅದು, ಈ ಸೈಡ್ ಏನದ 2a ಅದ. 2a ಮತ್ತು ಒಂದು b, 2a ಪ್ಲಸ್ b ಆಗ್ತದೆ. b ಆಲ್ರೆಡಿ ನಾವು ಕಂಡಿಡಿದ್ವಿ, b ಎಷ್ಟದ 1 ಅದ. ಓಕೆ, ಹಂಗಾಗಿ 2a ಏನಾಗ್ತದ 3 - 1 ಇಟ್ ಇಸ್ 2. ಹಂಗಾಗಿ 2a equal to 2, a equal to 1, b equal to 1 ಬರ್ತದೆ. ಆಮೇಲೆ ಇವೆರಡು ಇಕ್ವೇಶನ್ ಅನ್ನ ಸೇಮ್, a equal to a 1 ಅದ, b equal to 1 ಅದ. ಹಿಂಗ ಇಕ್ವೇಟ್ ಮಾಡ್ತೀವಿ. Next example ಕೊಟ್ಟಾರ, find the equation for the power developed by pump if it depends on head H, discharge Q, specific weight gamma of the fluid. Power, work done divided by time. Power the dimension ಏನದ L raised to 2, M, T raised to 3. Head ದು ಸೇಮ್ L ಒಂದೇ ಇರ್ತದ. ಹೆಡ್ ಡಿಸ್ಟೆನ್ಸ್ ಎಲ್ಲ ಅದು ಏನು ಬರೀ L ಅಷ್ಟೇ ತಗೋಬೇಕು. L raised to 1 ಇರ್ತದ, M raised to 0, T raised to 0. ಡಿಸ್ಚಾರ್ಜ್ ಹೇಳಿದಂಗ A into velocity, area into velocity, L raised to 3, M raised to 0, T raised to -1 ಬರ್ತದ. ಸ್ಪೆಸಿಫಿಕ್ ವೇಟ್ ಅವರೇ ಕೊಟ್ಟಾರ, L raised to -2, M, T raised to -2. ಕೆಲವೊಮ್ಮೆ ಎಕ್ಸಾಮ್ ದಾಗ ಕೊಡ್ತಾರೋ, ಕೆಲವೊಮ್ಮೆ ಕೊಡ್ಲಿಕ್ಕಂದ್ರೆ ನೀವೇ ಪಾಯಿಂಟ್ ಔಟ್ ಮಾಡ್ಬೇಕಂತ. ಏನದ ಇಕ್ವೇಶನ್? ಪವರ್ P is depends on head, discharge Q and specific weight gamma. ಅದನ್ನ ಹೆಂಗ್ ತಗೋಬೇಕಂದ್ರ ಒಂದು ಕಾನ್ಸ್ಟೆಂಟ್ ಕೆ ತಗೋಬೇಕು. ಫಸ್ಟ್ ಎಚ್ ಗ ಎ ಬರ್ತದ, ಕ್ಯೂ ಕ ಬಿ ಬರ್ತದ, ಗಾಮಕ್ ಸಿ ಬರ್ತದ. ಅವಾಗ ಎರಡು ಸೈಡ್ ಡೈಮೆನ್ಷನ್ ಹಾಕ್ಬೇಕು. ಏನೇನ್ ಬರ್ತಾವ? ಪವರ್ ದ ಡೈಮೆನ್ಷನ್ L raised to M, T raised to -3. H ದ ಡೈಮೆನ್ಷನ್ L raised to 1, M raised to 0, T raised to 0 raised to A.
Q, L raised to 3, M raised to 0, T raised to minus 1 raised to B, and specific weight L raised to minus 2, M T raised to minus 2. Specific weight ಮತ್ತು acceleration due to gravity ಎರಡು ಸೇಮ್ ಇರ್ತವೆ ಡೈಮೆನ್ಷನ್. ಆಮೇಲೆ ಏನ್ ಮಾಡಬೇಕು, equating the power MLT on both the side. L ಏನದ ಸೇಮ್ ಈ ಸೈಡ್ ಇಕ್ವೇಟ್ ಮಾಡ್ಬೇಕು, M ಏನದ ಈ ಸೈಡ್ ಸೇಮ್ ಇಕ್ವೇಟ್ ಮಾಡ್ಬೇಕು. ಎಕ್ಸಾಂಪಲ್ M ಏನದ 1 ಅದ, ಏನು ಇಲ್ಲಿಕಂದ್ರೆ 1 ಇರ್ತದ. ಪವರ್ ಆಫ್ M 1 is equal to ಈ ಸೈಡ್ M ಎಲ್ಲಿ ಅದ, M 1 ಅದ, C ಇದು 0 ಅದ, ಇದು 0 ಬಿಟ್ಟು ಬಿಡ್ರಿ, M ರೇಸ್ ಟು ಏನದ C ಅದ, ಹಂಗಾಗಿ C is equal to ಏನಾಗ್ತದ 1 ಆಗ್ಬಿಡುತ್ತೆ. C ಪಾಯಿಂಟ್ ಔಟ್ ಮಾಡಿದ್ವಿ ನಾವು. ನೆಕ್ಸ್ಟ್ L ರೇಸ್ ಟು 2 ಅದ, ಪವರ್ ಆಫ್ L 2 is equal to A 1 ಅದ. ನೆಕ್ಸ್ಟ್ 3B ಬರ್ತದ, L ರೇಸ್ ಟು 3B. ನೆಕ್ಸ್ಟ್ ಮೈನಸ್ 2 ಅದ, ಮೈನಸ್ 2C ಬರ್ತದ. ಇಕ್ವೇಶನ್ ಏನಾಯ್ತು, 2 is equal to A plus 3B minus 2C. 2 is equal to A plus 3 minus 2, A is equal to 1. ಹಿಂಗ ಸಿಂಪ್ಲಿಫೈ ಮಾಡ್ಕೋತಾ ABC ಪಾಯಿಂಟ್ ಔಟ್ ಮಾಡಬೇಕು, ಆಮೇಲೆ ಅದನ್ನ ಇಕ್ವೇಟ್ ಮಾಡಬೇಕು. ಸಿಂಪಲ್, ಒಮ್ಮೆ ಟ್ರೈ ಮಾಡೋಕ್ ಬರ್ತದ ನಿಮ್ಗ. ಹಿಂಗೆ ಡಿಫರೆಂಟ್ ಎಕ್ಸಾಮ್ ಕೊಟ್ಕೋತ ಹೋಗ್ತಾರ. ABC ಇಕ್ವೇಟ್ ಮಾಡ್ಕೋತ ಹೋಗ್ಬೇಕು, ಡೈಮೆನ್ಷನ್ ಅನ್ನು ಇಕ್ವೇಟ್ ಮಾಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ಏನ್ ಬರ್ತದ, ಬಕಿಂಗ್ಹ್ಯಾಮ್ಸ್ ಪೈ ಥಿಯರಂ ಬರ್ತದ. ಇದು ಒಂದ್ ರೀತಿಯಿಂದ ಸೇಮ್ ಇಕ್ವೇಶನ್ ಪಾಯಿಂಟ್ ಔಟ್ ಮಾಡೋದು, ಆದ್ರೆ ಇನ್ ದ ಫಾರ್ಮ್ ಆಫ್ ಪೈ ಪಾಯಿಂಟ್ ಔಟ್ ಮಾಡೋದು ಇರ್ತದೆ. ದಿಸ್ ಮೆಥಡ್ ಆಫ್ ಅನಾಲಿಸಿಸ್ ಯೂಸ್ಡ್ ವೆನ್ ದ ನಂಬರ್ ಆಫ್ ವೇರಿಯೇಬಲ್ಸ್ ಆರ್ ಮೋರ್. ಇದು ಯಾವಾಗ ಯೂಸ್ ಆಗ್ತದ ಅಂದ್ರೆ ನಂಬರ್ ಆಫ್ ವೇರಿಯೇಬಲ್ ಹೆಚ್ಚಿಗಿದ್ದಾಗ. ಎಕ್ಸಾಂಪಲ್ ಹೆಂಗಂದ್ರ, ಇದು ಎಕ್ಸಾಂಪಲ್ ನೋಡ್ರಿ, ಈಗ R is equal to DB ರೋ ಮ್ಯೂ ಅದ, ಅಂದ್ರೆ 4 ವೇರಿಯೇಬಲ್ ಅದಾವ. 4ಕ್ಕಿಂತ ಹೆಚ್ಚಿಗೆ ಆದ್ರೆ ಯಾವ್ದು ಮೆಥಡ್ ಯೂಸ್ ಮಾಡ್ಬೇಕಂದ್ರ ಈ ಮೆಥಡ್ ಯೂಸ್ ಮಾಡ್ಬೇಕು. 3-4 ವೇರಿಯೇಬಲ್ ಇದ್ರೆ ಅದು ಮೆಥಡ್ ಯೂಸ್ ಮಾಡ್ಬೇಕು, ರೈಲೀಸ್ ಮೆಥಡ್. 3-4ಕ್ಕಿಂತ ಹೆಚ್ಚಿಗೆ ಆದ್ರೆ ಬಕಿಂಗ್ಹ್ಯಾಮ್ಸ್ ಪೈ ಥಿಯರಂ ಯೂಸ್ ಮಾಡ್ಬೇಕು. If there are n variables in physical phenomena and those n variable contain m dimensions, then variables can be arranged into n minus m dimensional groups called pi terms. If function of x1, x2, x3, x raised to n is equal to 0, variables can be expressed using m dimension. x1, x2, x3 ಅಂದ್ರೆ ಏನ್ ಮಾಡ್ಬೇಕು, ನಾವು ಅದನ್ನ m ದಾಗ ತೋರಿಸ್ಬೇಕು. ಹೆಂಗ್ ತೋರಿಸ್ಬೇಕಂದ್ರೆ, ಫಂಕ್ಷನ್ ಆಫ್ x1 is pi 1, x2 is pi 2, x3 is pi 3, ಆಮೇಲೆ x raised to n ಏನದಲ್ಲ, pi raised to n minus m is equal to 0 ಆಗ್ಬೇಕು. Where pi 1, pi 2, 3 are dimensional group, each pi term contains m plus 1 variables, out of which m are repeating type and 1 is non-repeating type. pi 1, pi 2, pi 3 ಎಂದವು dimensional group ಅದಾವ, ಇದಕ್ಕೆ ಡೈಮೆನ್ಷನ್ ಇರಂಗಿಲ್ಲ. Each pi term being dimensionless, the dimensional homosity can be used to get each pi term. Pi denotes a non-dimensional parameter. ಒಂದು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ. ಸೆಲೆಕ್ಟಿಂಗ್ ರಿಪೀಟಿಂಗ್ ವೇರಿಯೇಬಲ್ಸ್. ವೇರಿಯೇಬಲ್ ಹೆಂಗ್ ಸೆಲೆಕ್ಟ್ ಮಾಡಬೇಕು, ಒಂದು ಜಾಮೆಟ್ರಿಕಲ್ ಪ್ರಾಪರ್ಟಿ ಇರಬೇಕು. ಎಕ್ಸಾಂಪಲ್ ಲೆಂತ್, ಹೈಟ್, ವಿಡ್ತ್, ಏರಿಯಾ. ಇದೇನ್ ಡಿನೋಟ್ ಮಾಡ್ತದ, ಎಲ್ ಡಿನೋಟ್ ಮಾಡ್ತದ. ನೆಕ್ಸ್ಟ್ ಫ್ಲೋ ಪ್ರಾಪರ್ಟಿ, ವೆಲಾಸಿಟಿ, ಎಕ್ಸಲರೇಷನ್, ಡಿಸ್ಚಾರ್ಜ್. ಇದೇನ್ ಮೆಜರ್ಮೆಂಟ್ ಮಾಡ್ತದ, ವೆಲಾಸಿಟಿ, ಎಕ್ಸಲರೇಷನ್ ಇವೆಲ್ಲ ಫ್ಲೋ ಮೆಜರ್ಮೆಂಟ್ ಮಾಡ್ತಾವ. ಮೂವ್ಮೆಂಟ್ ಏನೇನ್ ಆಗ್ತದ ಅದನ್ನ ಮೆಜರ್ಮೆಂಟ್ ಮಾಡ್ತಾವ. ನೆಕ್ಸ್ಟ್ ಫ್ಲೂ ಪ್ರಾಪರ್ಟಿ, ಡೆನ್ಸಿಟಿ, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಇವು ಏನ್ ಮಾಡ್ತಾವ, ಟೈಮ್ ಮೆಜರ್ಮೆಂಟ್ ಮಾಡ್ತಾವ. ಹಿಂಗ ನಾವು ಪ್ರಾಪರ್ಟೀಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಅವಾಯ್ಡ್ ಟೇಕಿಂಗ್ ದ ಕ್ವಾಂಟಿಟಿ ರಿಕ್ವೈರ್ಡ್ ಆಸ್ ದ ರಿಪೀಟಿಂಗ್ ವೇರಿಯೇಬಲ್. ರಿಪೀಟಿಂಗ್ ವೇರಿಯೇಬಲ್ಸ್ ಪುಟ್ ಟುಗೆದರ್ ಶುಡ್ ನಾಟ್ ಫಾರ್ಮ್ ಡೈಮೆನ್ಷನಲ್ಲೆಸ್ ಗ್ರೂಪ್. ಇವಕ್ಕೆಲ್ಲ ಡೈಮೆನ್ಷನ್ ಇರಲೇಬೇಕು. ಡೈಮೆನ್ಷನ್ಲೆಸ್ ಇರ್ಲಿಕ್ಕಂದ್ರೆ ಅದು ಆಗಲ್ಲ, ಇಕ್ವೇಶನ್ ಆಗಲ್ಲ. No two repeating variables should have same dimensionals. No two repeating variables should have same dimension. ಈಗ 2 ಡೈಮೆನ್ಷನ್ ತಗೊಂಡ್ವಿ ಅಂದ್ರೆ ಇವು ಎರಡು ಸೇಮ್ ಇರಬಾರದು. ಸೇಮ್ ಇದ್ರೆ ಇಕ್ವೇಶನ್ ತಪ್ಪಾಗುತ್ತೆ. ರಿಪೀಟಿಂಗ್ ವೇರಿಯೇಬಲ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಈಚ್ ಆಫ್ ದ ಫಾಲೋವಿಂಗ್ ಪ್ರಾಪರ್ಟೀಸ್. ಒಂದು ಲೆಂತ್ ಇರಬೇಕು, ಇನ್ನೊಂದು ವೆಲಾಸಿಟಿ ಇರಬೇಕು, ಇನ್ನೊಂದು ಮಾಸ್ ಡೆನ್ಸಿಟಿ ಇರಬೇಕು. ಇಲ್ಲಿಕಂದ್ರೆ ಹೈಟ್ ಇರಬೇಕು, ಎಕ್ಸಲರೇಷನ್ ಇರಬೇಕು, ವಿಸ್ಕಾಸಿಟಿ ಇರಬೇಕು. ಇದ್ರಾಗ ಒಂದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹೆಂಗ ಮಾಡ್ತೀವಿ ಅಂದ್ರೆ ಎಕ್ಸಾಂಪಲ್ ಗೊತ್ತಾಗ್ತದೆ. Example, the pressure difference delta P in a pipe diameter D and length L due to viscous flow depends on velocity V, viscosity mu, and density rho. Using Buckingham's pi theorem, obtain expression for delta P.
ಪ್ರೆಷರ್ ಡಿಫರೆನ್ಸ್ ಡೆಲ್ಟಾ ಪಿ ಎದ್ರ ಮೇಲೆ ಡಿಪೆಂಡ್ ಐತೆ ಅಂದ್ರೆ ಡಯಾಮೀಟರ್ ಡಿ ಮೇಲೆ ಡಿಪೆಂಡ್ ಅದ, ಲೆಂತ್ ಎಲ್ ಮ್ಯಾಗ, ವಿಸ್ಕಸ್ ಫ್ಲೋ ಮ್ಯಾಗ ಡಿಪೆಂಡ್ ಅದ, ಆಮೇಲೆ ವೆಲಾಸಿಟಿ ಮ್ಯಾಗ ಡಿಪೆಂಡ್ ಅದ. ಹಂಗಾಗಿ ನಾವು ಏನೇನ್ ತಗೋಬೇಕಂದ್ರ ಫಂಕ್ಷನ್ ಡೆಲ್ಟಾ ಪಿ ಇಸ್ ಫಂಕ್ಷನ್ ಆಫ್ ಡಿ ಎಲ್ ವಿ ಮ್ಯೂ ರೋ ಆರ್ ಡೆಲ್ಟಾ ಪಿ. ಇದು ಇಕ್ವೇಶನ್. ಈ ಇಕ್ವೇಶನ್ ದಾಗ ಒಂದು ನಾವು ಲೆಂತ್ ಪ್ರಾಪರ್ಟಿ ತಗೋಬೇಕು, ಇನ್ನೊಂದು ವೆಲಾಸಿಟಿ ಪ್ರಾಪರ್ಟಿ ತಗೋಬೇಕು, ಇನ್ನೊಂದು ಡೈನಾಮಿಕ್ ವಿಸ್ಕಾಸಿಟಿ ಪ್ರಾಪರ್ಟಿ ತಗೋಬೇಕು. ಹಂಗ ನಾವು ವೇರಿಯಬಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವ್ರು ಏನ್ ಮಾಡ್ಯಾರ ಈಗ ಫಂಕ್ಷನ್ ಆಫ್ ಡಿ ಎಲ್ ವಿ ಮ್ಯೂ ರೋ, ಒಂದು ಡಯಾಮೀಟರ್ ತಗೊಂಡಾರು, ಇನ್ನೊಂದು ಲೆಂತ್ ತಗೊಂಡಾರು, ವೆಲಾಸಿಟಿ ತಗೊಂಡಾರು, ಡೈನಾಮಿಕ್ ವಿಸ್ಕಾಸಿಟಿ ತಗೊಂಡಾರು, ಡೆನ್ಸಿಟಿ ತಗೊಂಡಾರು. ಟೋಟಲ್ ನಂಬರ್ ಆಫ್ ವೇರಿಯಬಲ್ ಎಷ್ಟು ಅದಾವ? 6 ಅದಾವ. ಹೆಂಗ 6 ಅಂದ್ರ 1 2 3 4 5 ಇದು 5 ವೇರಿಯಬಲ್, ಇನ್ನೊಂದು ಡೆಲ್ಟಾ ಪಿ ಒಂದ್ ಹಿಡಿದ್ರ 6 ಆಗ್ತಾವ. ಟೋಟಲ್ ಇಕ್ವೇಶನ್ ದಾಗ 6 ವೇರಿಯಬಲ್ ಅಂದಾವ. ಎಕ್ಸಾಂಪಲ್ ಡೆಲ್ಟಾ ಪಿ ಒಂದು ವೇರಿಯಬಲ್, ಡಯಾಮೀಟರ್ ಡಿ ಸೆಕೆಂಡ್, ಲೆಂತ್ ಎಲ್ ಥರ್ಡ್, ವಿಸ್ಕಸ್ ಫ್ಲೋ 4, ವಿಸ್ಕಾಸಿಟಿ 5, ವಿಸ್ಕಾಸಿಟಿ 6, ಡೆನ್ಸಿಟಿ ರೋ, ವೆಲಾಸಿಟಿ ಫ್ಲೋ ಕೊಟ್ಟಿಲ್ಲ, ಅದು ಬಿಟ್ಟು ಬಿಡ್ರಿ. ಟೋಟಲ್ 6 ವೇರಿಯಬಲ್ ಅದಾವ. ಆದ್ರೆ ಫಂಡಮೆಂಟಲ್ ಡೈಮೆನ್ಷನ್ ಎಷ್ಟು ಅದಾವ? 3 ಅದಾವ. ಯಾವ್ಯಾವು? ಲೆಂತ್, ಮಾಸ್, ಟೈಮ್. ಓನ್ಲಿ 3 ವೇರಿಯಬಲ್ಸ್. ನಂಬರ್ ಆಫ್ ಐಟಮ್ಸ್ ಹೆಂಗ್ ತಗೋಬೇಕಂದ್ರೆ n ಮೈನಸ್ m ತಗೋಬೇಕು. ನಮ್ ವೇರಿಯಬಲ್ 6 ಅದಾವ, ಇವೆಲ್ಲ 6 ವೇರಿಯಬಲ್ ಅದಾವ, ಡೈಮೆನ್ಷನ್ ಎಲ್ ಎಂ ಟಿ 3 ಅದಾವ. ಅದಕ್ಕೆ 6 ಮೈನಸ್ 3 ನಂಬರ್ ಆಫ್ ಐಟಮ್ಸ್ ಎಷ್ಟಾಗ್ತಾವ? 3 ಆಗ್ತಾವ. ಅವಾಗ ಇಕ್ವೇಶನ್ 1 ಏನಾಗ್ತದ? ಫಂಕ್ಷನ್ ಆಫ್ f1 π1 π2 π3 = 0. ಓನ್ಲಿ 3 ವೇರಿಯಬಲ್ಸ್. ಯಾಕಂದ್ರೆ n ಮೈನಸ್ m ತಗೋಬೇಕಂತ ಹೇಳ್ಯಾರ. 6 ಮೈನಸ್ 3 3 ಬಂತು. 3 ವೇರಿಯಬಲ್ π1 π2 π3 ಡೈಮೆನ್ಷನ್ಲೆಸ್. ಎಸ್ ಎನಿ ಡೌಟ್? ಓಕೆ, 3 ಟರ್ಮ್ ತಗೋಬೇಕು. π1 π2 π3 = 0 ಇಕ್ವೇಶನ್. ಈಚ್ ಪೈ ಟರ್ಮ್ ಕಂಟೈನ್ಸ್ m1 m+1 ವೇರಿಯಬಲ್ಸ್. m ಅಂದ್ರೆ ಏನು? ಎಲ್ ಎಂ ಟಿ 3 ಅದಾವು. m+1 ಎಷ್ಟಾಗ್ತದ? 4 ಆಗ್ತದ. ಔಟ್ ಆಫ್ 4 ವೇರಿಯಬಲ್ಸ್ 3 ಆರ್ ರಿಪೀಟಿಂಗ್ ವೇರಿಯಬಲ್ಸ್. 4 ವೇರಿಯಬಲ್ ದಾಗ ನಾವು 3 ರಿಪೀಟಿಂಗ್ ವೇರಿಯಬಲ್ ಅಂತ ತಗೋಬೇಕು. ಅಂದ್ರೆ 3 ಇಕ್ವೇಶನ್ ರಿಪೀಟ್ ಆಗ್ತೈತಿ. ಅದು ಒಂದು ಜಿಯೋಮೆಟ್ರಿಕಲ್ ಪ್ರಾಪರ್ಟಿ, ಇನ್ನೊಂದು ಫ್ಲೋ ಪ್ರಾಪರ್ಟಿ, ಇನ್ನೊಂದು ಡೈನಾಮಿಕ್ ಪ್ರಾಪರ್ಟಿ. ಹಾಗಾಗಿ ಡಯಾಮೀಟರ್ ಒಂದು ಜಿಯೋಮೆಟ್ರಿಕಲ್ ಪ್ರಾಪರ್ಟಿ ಆಗಿರ್ತದ, ವೆಲಾಸಿಟಿ ಫ್ಲೋ ಪ್ರಾಪರ್ಟಿ ಆಗಿರ್ತದ, ಇನ್ನೊಂದು ವೇಟೇಜ್ ಪ್ರಾಪರ್ಟಿ. ಅದಕ್ಕೆ ಏನ್ ತಗೋಬೇಕು ನಾವು? ವಿಸ್ಕಾಸಿಟಿ ಮ್ಯೂ ತಗೊಂಡಿದ್ವಿ. ಓಕೆ, π1 = d1 raised to a1, v1 raised to b1, μ raised to c1. a1 b1 c1, a2 b2 c2, a3 b3 c3 ಹಿಂಗ π3 ತಕ ತಗೋತೀವಿ. ಒಂದ್ ಟರ್ಮ್ ಏನಾಗಿರ್ತದ? ಬೇರೆದ್ ಬಂದಿರ್ತದ. 4ನೇ ಟರ್ಮ್. 4ನೇ ಟರ್ಮ್ ಹೆಂಗ್ ತಗೋಬೇಕಂದ್ರ ಇದ್ರಾಗ ಯಾವ ಇರ್ತಾವಲ್ಲ ಅದನ್ನ ಬಿಟ್ಟು ತಗೋಬೇಕು. d1 v1 ಮ್ಯೂ ಅದ, ಅದಕ್ಕಾಗಿ ಡೆಲ್ಟಾ ಪಿ ತಗೊಂಡಿವ್. d2 v2 ಮ್ಯೂ, ಆಮೇಲೆ ಇಲ್ಲಿ ಡೆಲ್ಟಾ ಪಿ ಬಂದು ಅದಕ್ಕೆ ಎಲ್ ತಗೊಂಡಿವ್. ಆಮೇಲೆ a3 b3 c3 ಉಳ್ಕಿದ ಯಾವುದು? ರೋ. ಅದು ಅಲ್ಲ 3 + 3 6 ವೇರಿಯಬಲ್. ಅದು ಹಿಂಗ ಡಿಸೈಡ್ ಮಾಡ್ಬೇಕು. ಇವ್ ಪ್ರಾಕ್ಟೀಸ್ ಮಾಡ್ರೆ ಗೊತ್ತಾಗ್ತದ. ಒಂದೆರಡು ಎಕ್ಸಾಂಪಲ್. ಈಗ ಏನ್ ಮಾಡ್ಬೇಕು ನಾವು? ಫಸ್ಟ್ ಪೈ ಟರ್ಮ್, ಸೆಕೆಂಡ್ ಪೈ ಟರ್ಮ್, ಥರ್ಡ್ ಪೈ ಟರ್ಮ್ ಅಂತ ಪಾಯಿಂಟ್ ಔಟ್ ಮಾಡಬೇಕು, ಇಕ್ವೇಟ್ ಮಾಡಬೇಕು. π1 = ಏನದ? d1 raised to a1, v raised to b1, μ raised to c1, ಡೆಲ್ಟಾ ಪಿ. ಡೈಮೆನ್ಷನ್ ಏನೇನದ? π1 0 0 ಇರ್ತದ, ಅದಕ್ಕೆ ಡೈಮೆನ್ಷನ್ ಲೆಸ್. ಡಿಸ್ಟೆನ್ಸ್ ಅಥವಾ ಡಯಾಮೀಟರ್ ಏನದು? 1 ಬರ್ತದ. ಎಲ್ 1 ಇರ್ತದ, ಹಂಗಾಗಿ ಎಲ್ raised to a1. ಆಮೇಲೆ ವೆಲಾಸಿಟಿ ಏನದ? ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್, ಹಂಗಾಗಿ ಎಲ್ raised to t1 ಅಂತ ತಗೊಂಡಿವಿ. ಎಲ್ raised to t - 1 raised to b1. ನೆಕ್ಸ್ಟ್ ಮ್ಯೂ ಡೈನಾಮಿಕ್ ವಿಸ್ಕಾಸಿಟಿ ವೆಲಾಸಿಟಿ ಡೈಮೆನ್ಷನ್ ಏನದಂದ್ರ m raised to 1, l raised to -1, t raised to -1, c1. ಡೆಲ್ಟಾ ಪಿ ಏನದ? m raised to l, l raised to -1, t raised to -2. ಸೇಮ್ ರ್ಯಾಲಿ ಮೆಥಡ್ ಒಳಗೆ ಹೆಂಗ್ ಇಕ್ವೇಟ್ ಮಾಡಿದ್ವಲ್ಲ ಹಂಗೆ ಇಕ್ವೇಟ್ ಮಾಡ್ಬೇಕು. ಎಕ್ಸಾಂಪಲ್ ಪವರ್ ಆಫ್ ಎಂ. ಪವರ್ ಆಫ್ ಎಂ ಎಷ್ಟದ? 0 ಅದ. ಈ ಕಡೆ 1 ಅದ. c1 1 ಬರ್ತದ. ಉಳ್ಕಿದ ಕಡೆ ಎಲ್ಲೂ ಇಲ್ಲ, ಇಲ್ಲೊಂದು ಅದ. c1 + 1 ಬರ್ತದೆ. 0 = ಇಲ್ಲಿ ಒಂದು ಎಂ ಪವರ್ ಇಲ್ಲ, ಇಲ್ಲಿ ಏನದ? c1 ಅದ. c1 ಡೈರೆಕ್ಟ್ ತಗೋಬೇಕು. c1 + 1, ಹಂಗಾಗಿ c1 ಏನ್ ಸಿಗ್ತದ? -1 ಸಿಗ್ತದ. ನೆಕ್ಸ್ಟ್ ಪವರ್ ಆಫ್ ಎಲ್. ಪವರ್ ಆಫ್ ಎಲ್ ಏನದ? 0 ಅದ. 0 = ಪವರ್ ಅಟ ನೋಡ್ಬೇಕು, a1 ನೆಕ್ಸ್ಟ್
ಪ್ಲಸ್ B1 ಮೇಲ್ಗಡೆ, ನೆಕ್ಸ್ಟ್ -1 C1 ಏನಾಗ್ತದೆ -C1 ಆಗ್ತದೆ. ಆಮೇಲೆ ಇನ್ನೊಂದು ಏನದ -1 ಅದ ಈ ಸೈಡ್. A1 ಪ್ಲಸ್ B1 -C1 -1 ಅಷ್ಟು ಬರ್ತದೆ ನಮ್ಗೆ. ಅವಾಗ ನಮಗೇನ್ ಬೇಕು, C1 ಅಂತ -1 ಬಂದಂದ, ಆದ್ರೆ A1 ಗೊತ್ತಿಲ್ಲ B1 ಗೊತ್ತಿಲ್ಲ. A1 is equal to -B1 plus C1 plus 1 is nothing but B1 ವ್ಯಾಲ್ಯೂ ಇಲ್ಲಿ ಕಂಡಿಡ್ತದ -1, ಅದನ್ನ ಇಕ್ವೇಟ್ ಮಾಡಬೇಕು. ಇಕ್ವೇಟ್ ಮಾಡಂತೆ ABC ಸಿಗ್ತದ. ABC ಸಿಗಂತ ಏನ್ ಮಾಡಬೇಕು, ಅದ ನಾವೇನ್ ಡೆರಿವೇಶನ್ ಮಾಡಿದಿಲ್ಲ ಇಲ್ಲಿ, D⁻n V⁻B1 μ⁻C1 ಅದು ವ್ಯಾಲ್ಯೂ ಅನ್ನ ಹಾಕ್ಬೇಕು. A1 ಎಷ್ಟದ 1 ಬಂದದ, B1 ಎಷ್ಟು ಬಂದದ -1 ಬಂದದ, -1 ಹೆಂಗ್ ಇಡಬೇಕು. C1 ಏನದ -1 ಅದ. ಆಮೇಲೆ ಡೆಲ್ಟಾ P ಆಸ್ ಇಟ್ ಈಸ್, ಯಾಕಂದ್ರೆ ಅದು ಡೈಮೆನ್ಷನ್ ವೇರಿಯಬಲ್ ಅದ, ಇದೆಲ್ಲ ಡೈಮೆನ್ಷನ್ ಲೆಸ್ ಅದಾವ. ಡೆಲ್ಟಾ P ಸೇಮ್ ಇಡಬೇಕು. ಇದು 1 ಅದ, ಇದು 1 ಅದ, ಅದಕ್ಕೆ ಮೇಲ್ಗಡೆ ತಗೊಂಡಾರು D ಇಂಟು ಡೆಲ್ಟಾ P. μ B -1 ಅದಾವು, ಅದು ಪ್ಲಸ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಕೆಳಗಡೆ ತಗೋಬೇಕು. ಹಿಂಗ ನಾವು ವೇರಿಯಬಲ್ ಅನ್ನ ಡಿಫೈನ್ ಮಾಡ್ತೀವಿ. ಸೇಮ್ ರ್ಯಾಲಿ ಮೆಥಡ್ ಆಗತ್ತೇನ ಅದು. ಓಕೆ, ನೆಕ್ಸ್ಟ್ π2 ಹಿಂಗೆ ಮಾಡಬೇಕು, π3 ಹಿಂಗೆ ಮಾಡಬೇಕು. π1 π2 π3 ಮೂರು ವ್ಯಾಲ್ಯೂಸ್ ಬರ್ತಾವ. ಮೂರು ವ್ಯಾಲ್ಯೂಸ್ ಬರಂತ ಏನ್ ಮಾಡಬೇಕು, ಆ ಮೂರು ವ್ಯಾಲ್ಯೂಸ್ ಅನ್ನ ಲಾಸ್ಟಿಗೆ ಇಕ್ವೇಟ್ ಮಾಡಬೇಕು. ಎಟ್ ದ ಎಂಡ್ ಆಫ್ ಇಕ್ವೇಶನ್, ಎಟ್ ದ ಎಂಡ್ ಆಫ್ ಇಕ್ವೇಶನ್ ಇಕ್ವೇಟ್ ಮಾಡಿ ಡೆಲ್ಟಾ P is equal to μ/d L/t π ρd by μ, ಹಿಂಗ ಆನ್ಸರ್ ಬರ್ತದೆ. ಇಲ್ಲಿ ಹೆಂಗ್ ಇಕ್ವೇಟ್ ಮಾಡಿದಾರ, π3 ವ್ಯಾಲ್ಯೂ ಇದಂಗ್ ಬತ್ತು, π1 ವ್ಯಾಲ್ಯೂ ಹೆಂಗ್ ಬತ್ತು D ಡೆಲ್ಟಾ P μv, π2 ವ್ಯಾಲ್ಯೂ ಹೆಂಗ್ ಬತ್ತು ಓನ್ಲಿ L/d ಬಂತು. ಇವನ್ ಎಲ್ಲಾ ಸೇರಿ ಇಕ್ವೇಟ್ ಮಾಡ್ತಾರ. ನಮ್ದು ಮೇನ್ ಇಕ್ವೇಶನ್ ಅದಲ್ಲ, π1 π2 π3 ಹಿಂಗ ಇಲ್ಲಿ ಎಲ್ಲಾ ಇಕ್ವೇಟ್ ಮಾಡ್ಕೊಂತ ಹೋಗ್ಬೇಕು. ಆ ಮೂರುದು ಇಕ್ವೇಶನ್ ಸಿಗ್ತದ. ಈಸಿ ಅದ, ಸ್ವಲ್ಪ ಲೆಂಗ್ತಿ ಅದ ಅಷ್ಟೇ ಇಲ್ಲಿ. ಓಕೆ, π1 π2 π3 f1 of π1 π2 π3 is equal to 0. ಆಮೇಲೆ ಅದನ್ನ ಇಕ್ವೇಶನ್ ಮೋಡ್ನಾಗ ತಗೊಂಬಂದಾರ ಅವರು. D ಡೆಲ್ಟಾ P divided by μv is equal to pi of L/d delta rho dv by mu. Okay, experiment showed that pressure difference delta P is linear function of L/d, hence L/d taken out of function as delta P is equal to μv by d into L/d into rho. ಇಷ್ಟು ಬರೆದ್ರೆ ಸಾಕು. ಅಪ್ ಟು π1 π2 3 ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗ್ತಾವ. ಟೆನ್ಷನ್ ತಗೊಳ್ರಿ. ನೆಕ್ಸ್ಟ್ ಥಿಯರಿ ಪಾರ್ಟ್ನಾಗ ಏನ್ ಬರ್ತದ ಅಂದ್ರ ಮಾಡೆಲ್ ಅನಲೈಸಿಸ್ ಅಂತ ಬರ್ತದ. ಮಾಡೆಲ್ ಅನಲೈಸಿಸ್ ಅಂದ್ರ ಏನಪ್ಪಾ, ಮಾಡೆಲ್ ಅನಲೈಸಿಸ್ ಅಂದ್ರೆ ಒಂದು ಮಾಡೆಲ್ ರೆಡಿ ಮಾಡ್ತೀವಿ ನಾವು. ಮಾಡೆಲ್ ಎದಕ್ಕೆ ರೆಡಿ ಮಾಡ್ತೀವಿ ಅಂದ್ರೆ ನಮ್ಗ ಪ್ರಾಕ್ಟಿಕಲಿ ಹೋಗಿ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸಾಂಪಲ್ ಡ್ಯಾಮ್ ಆಗಿರ್ಬೋದು, ಟರ್ಬೈನ್ ಆಗಿರ್ಬೋದು, ಪಂಪ್ ಆಗಿರ್ಬೋದು, ಅವನ್ ಏನ್ ಮಾಡ್ತೀವಿ, ಅದರದ್ದು ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ. ಥರ್ಮಾಕೋಲ್ ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ ನಾವು ಸೈನ್ಸ್ ಎಕ್ಸಿಬಿಷನ್ ದಾಗ. ಹಂಗೆ ಲ್ಯಾಬೊರೇಟರಿ ಒಳಗ ಒಂದ್ ಏನ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ಏನಂತಾರ, ಮಾಡೆಲ್ ಅಂತಾರ. ಆ ಮಾಡೆಲ್ ಮೂಲಕ ನಾವು ಎಲ್ಲಾ ಮೆಜರ್ಮೆಂಟ್ ಮಾಡ್ತೀವಿ. ಜಸ್ಟ್ ಫಾರ್ ರಫ್ ಎಕ್ಸಾಂಪಲ್. ಓಕೆ, ರಫ್ ಎಕ್ಸಾಂಪಲ್ ನಾಗ ಅದನ್ನ ನಾವು ಡಿಸ್ಚಾರ್ಜ್ ಅಷ್ಟದ ಆ ಮಾಡೆಲ್ ನಾಗ. ಓಕೆ, ಡ್ಯಾಮ್ ನಾಗ ಹೋಗಿ ಮೆಜರ್ಮೆಂಟ್ ಏನ್ ಮಾಡೋದು ಅದನ್ನೇ ನಾವು ಇಲ್ಲಿ ಕಾಲೇಜ್ನಾಗ ಕೂತ ಲ್ಯಾಬೊರೇಟರಿ ಮಾಡ್ತೀವಿ. ಲ್ಯಾಬೊರೇಟರಿ ಕೂತ್ ಮಾಡೋದಕ್ಕೆ ಏನಂತಾರ, ಮಾಡೆಲ್ ಅಂತಾರ. ಡ್ಯಾಮ್ ನಾಗ ಮಾಡೋದಕ್ಕೆ ಏನಂತಾರ, ಪ್ರೋಟೋಟೈಪ್ ಅಂತಾರ. ಓಕೆ, ಇದೇ ಎರಡು ಡಿಫರೆನ್ಸ್, ಮಾಡೆಲ್ ಮತ್ತು ಪ್ರೋಟೋಟೈಪ್. ಫಾರ್ ಪ್ರಿಡಿಕ್ಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಹೈಡ್ರಾಲಿಕ್ ಸ್ಟ್ರಕ್ಚರ್ such as dams, spillways, etc. or hydraulic machines, turbines, pumps, etc. before actually constructing or manufacturing, model of the structure or machines are made and tests are conducted on them to obtain the desired information. Model ಎದಕ್ಕೆ ಮಾಡ್ತೀವಿ ಅಂದ್ರ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ, ಮುಂದೆ ಏನಾಗ್ತದ ಅದರ ರಿಸಲ್ಟ್ ಆಕ್ಚುಲಿ ಮಾಡಿದಾಗ, ಪ್ರಾಕ್ಟಿಕಲಿ ಮಾಡಿದಾಗ ಏನಾಗ್ತದ ಅಂತ ಮಾಡ್ಲಿಕ್ಕೆ ಮಾಡೆಲ್ ಅನ್ನು ಮಾಡ್ತೀವಿ ನಾವು. ಓಕೆ, ಎದರ ಮಾಡೆಲ್ ಮಾಡಬಹುದು, ಡ್ಯಾಮ್ದು, ಸ್ಪಿಲ್ವೇಸ್ದು, ಇವೆಲ್ಲ ಇದ್ರಾಗ ಅದಾವ. ಎದ್ರಾಗ ಹೈಡ್ರಾಲಿಕ್ಸ್ ಲ್ಯಾಬ್ನಾಗ ಡ್ಯಾಮ್ ಓಪನ್ ಚಾನಲ್ ಫ್ಲೋ. ಸ್ಪಿಲ್ವೇ ಅಂದ್ರೆ ಡ್ಯಾಮ್ದು ಗೇಟ್ ಏನ್ ಓಪನ್ ಆಗ್ತದಲ್ಲ ಅದಕ್ಕೆ ಅಂತಾರ ಸ್ಪಿಲ್ವೇ ಅಂತಾರ. ಡ್ಯಾಮ್ ಗೇಟ್ಗಳಿಗೆ ಸ್ಪಿಲ್ವೇ ಅಂತೀವಿ ನಾವು. ಡ್ಯಾಮ್ ಗೇಟ್ ಓಪನ್ ಆದಾಗ ವಾಟರ್ ಡಿಸ್ಚಾರ್ಜ್ ಎಷ್ಟು ಆಗ್ತದ ಅದನ್ನ ನಾವು ಲ್ಯಾಬೊರೇಟರಿಯಾಗ ಮಾಡ್ತೀವಿ. ಟರ್ಬೈನು, ಪಂಪ್ಸ್ ಇವು ಅಷ್ಟೇ, ಇವನು ಸಹಿತ ನಾವು ಲ್ಯಾಬೊರೇಟರಿಯಾಗ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಎಷ್ಟು ಡಿಸ್ಚಾರ್ಜ್ ಆಗ್ತದ ಅನ್ನೋದನ್ನ
ಮ್ಯಾನ್ಯುವಲಿ ಒಂದು ಪ್ರಿಡಿಕ್ಟ್ ಮಾಡ್ತದೆ ರಿಸಲ್ಟ್. ಆ ರಿಸಲ್ಟ್ ಮೂಲಕ ನಾವು ಏನ್ ಮಾಡ್ತೀವಿ, ಆಕ್ಚುಯಲ್ ಗ್ರೌಂಡ್ ದಾಗ ಹೋಗಿ ನಾವು ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದನ್ನ ಡ್ಯಾಮ್ನ ಅಥವಾ ಸ್ಪಿಲ್ವೇನ, ಟರ್ಬೈನ್, ಪಂಪ್ ಯಾವುದೇ ಆಗಿರ್ಬೋದು. ಲ್ಯಾಬ್ರೋಟರಿ ಮಾಡೋದಕ್ಕೆ ಏನಂತಾರ, ಮಾಡೆಲ್ ಇಸ್ ಎ ಸ್ಮಾಲ್ ರಿಪ್ಲಿಕಾ ಆಫ್ ದ ಆಕ್ಚುಯಲ್ ಸ್ಟ್ರಕ್ಚರ್ ಆರ್ ಮಷೀನ್. ಮಾಡೆಲ್ ಅನ್ನೋದು ಸಣ್ಣ ಪ್ರಮಾಣದಾಗ ಇರ್ತದ. ಆಕ್ಚುಯಲ್ ಸ್ಟ್ರಕ್ಚರ್ ಆರ್ ಮಷೀನ್ ಇಸ್ ಕಾಲ್ಡ್ ಪ್ರೋಟೋಟೈಪ್. ದೊಡ್ಡ ಪ್ರಮಾಣದಾಗ ಏನಿರ್ತದ ಅದಕ್ಕೆ ಅಂತಾರ ಪ್ರೋಟೋಟೈಪ್ ಅಂತಾರ. ಯಾವುದೇ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡೋ ಮುಂದೆ ಮಾಡೆಲ್, ಪ್ರೋಟೋಟೈಪ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾವ. ಮಾಡೆಲ್ ಅಂದ್ರೆ ಸಣ್ಣ ಪ್ರಮಾಣದಾಗ ಏನಾಗ್ತೈತೆ ಅನ್ನೋದು ನಾವು ಮಾಡ್ತೀವಿ. ಎಕ್ಸಾಂಪಲ್ ಬಿಲ್ಡಿಂಗ್ ಪ್ಲಾನಿಂಗ್ ದಾಗ ಒಂದು ಸಣ್ಣ 3D ಮಾಡೆಲ್ ಮಾಡ್ಬೋದು. ನಾವು 3D ಮಾಡೆಲ್ ಮಾಡಿ ತೋರಿಸ್ತೀವಿ ನಾವು ಥರ್ಮಾಕೋಲ್. ಆ ಮಾಡೆಲ್ ಅನ್ನ ಇಂಪ್ಲಿಮೆಂಟ್ ಏನ್ ಮಾಡ್ತಿಲ್ಲ ನಾವು ಗ್ರೌಂಡ್ ದಾಗ, ಅದಕ್ಕೆ ಏನಂತಾರ ಪ್ರೋಟೋಟೈಪ್ ಅಂತಾರ. ಓಕೆ, ಮಾಡೆಲ್ ಇಸ್ ಎ ಸ್ಮಾಲ್ ಸ್ಟ್ರಕ್ಚರ್, ಪ್ರೋಟೋಟೈಪ್ ಇಸ್ ಎ ಬಿಗ್ ಸ್ಟ್ರಕ್ಚರ್. ಮಾಡೆಲ್ಸ್ ಕ್ಯಾನ್ ಬಿ ಸ್ಮಾಲರ್ ಆರ್ ಲಾರ್ಜರ್ ದನ್ ಪ್ರೋಟೋಟೈಪ್. ಮಾಡೆಲ್ ಸಣ್ಣನೂ ಆಗಿರ್ಬೋದು, ದೊಡ್ಡನೂ ಆಗಿರ್ಬೋದು ಪ್ರೋಟೋಟೈಪ್ ಗಿಂತ, ಅದು ಡಿಪೆಂಡ್ಸ್. ಮಾಡೆಲ್ ಅನಾಲಿಸಿಸ್ ಇಸ್ ಆಕ್ಚುಲಿ experimental method of finding solution of complex flow problems. ಮಾಡೆಲ್ ಅನಾಲಿಸಿಸ್ ಏನ್ ಮಾಡ್ತದ ಅಂದ್ರೆ, ಯಾವ್ದನ್ನ ಮಾಡ್ಲಿಕ್ಕೆ ಆಗಲ್ಲ, ಎಕ್ಸ್ಪೆರಿಮೆಂಟಲ್ ಮೆಥಡ್ ದಾಗ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ನಾವು ಇಕ್ವೇಶನ್ ಮೂಲಕ ಮಾಡ್ತೀವಿ. ಅದಕ್ಕೆ ಏನಂತಾರ, ಮಾಡೆಲ್ ಅನಾಲಿಸಿಸ್ ಅಂತಾರ. ಸಿಮಿಲಿಟ್ಯೂಡ್ ಆರ್ ಸಿಮಿಲಾರಿಟೀಸ್, ಜಾಮೆಟ್ರಿಕಲ್ ಸಿಮಿಲಾರಿಟೀಸ್, ಕೈನೆಮೆಟಿಕ್ ಸಿಮಿಲಾರಿಟೀಸ್, ಡೈನಾಮಿಕ್ ಸಿಮಿಲಾರಿಟಿ ಅಂತ ಬರ್ತಾವ. Similitude is defined as the similarity between the model and prototype in every aspect, which means that the model and prototype have similar properties. Similitude ಅಂದ್ರೆ ಏನು, ಸಿಮಿಲಾರಿಟಿ ಅಂದ್ರೆ ಮಾಡೆಲ್ದು ಸಿಮಿಲಾರಿಟಿ ಮತ್ತು ಪ್ರೊಟೋಟೈಪ್ದು ಸಿಮಿಲಾರಿಟಿ ಸೇಮ್ ಇರ್ತದ. ಹೆಂಗಂದ್ರ, ಎಕ್ಸಾಂಪಲ್ ಜಾಮೆಟ್ರಿಕ್ ಸಿಮಿಲಾರಿಟಿ, ಲೆಂಗ್ತ್, ಬ್ರೆಡ್ತ್, ಡೆಪ್ತ್, ಡಯಾಮೀಟರ್, ಏರಿಯಾ. ಲೆಂಗ್ತ್ ಆಫ್ ಮಾಡೆಲ್ದು, ಓಕೆ, ಎಕ್ಸಾಂಪಲ್ ಡ್ಯಾಮ್ ಮಾಡೆಲ್ ಅಂತ ತಿಳ್ಕೊಡ್ರಿ. ಆ ಲೆಂಗ್ತ್ ಡ್ಯಾಪ್ ಮಾಡಲ್ದು ಮತ್ತು ಡ್ಯಾಮ್ ಆಕ್ಚುಯಲ್ ಮಾಡಲು ಸಿಮಿಲರ್ ಆಗಿರ್ತದೆ. ಡೆಪ್ತ್ ಮಾಡೆಲ್ ಆಫ್ ದ ಡೆಪ್ತ್ ಮತ್ತು ಪ್ರೋಟೋಟೈಪ್ ಡೆಪ್ತ್ ಸಿಮಿಲರ್ ಆಗಿರ್ತದೆ. ಅಂದ್ರ ನಾವು ಲ್ಯಾಬೋರೇಟರಿಯಾಗ ಏನ್ ಮಾಡ್ತೀವಿ, ದಟ್ ಈಸ್ ಈಕ್ವಲ್ ಟು ಇನ್ ದ ಫೀಟ್. ಅದಕ್ಕೆ ಏನಂತಾರ, ಸಿಮಿಲಾರಿಟಿ ಅಂತಾರ. ಕೈನೆಮೆಟಿಕ್ ಸಿಮಿಲಾರಿಟಿ ಅಂದ್ರೆ ವೆಲಾಸಿಟಿ, ಎಕ್ಸಲರೇಷನ್. ವೆಲಾಸಿಟಿ ಆಫ್ ದಿಸ್ ಮಾಡೆಲ್ ಈಸ್ ಸಿಮಿಲರ್ ಟು ವೆಲಾಸಿಟಿ ಆಫ್ ಆಕ್ಚುಯಲ್ ಪ್ರೋಟೋಟೈಪ್. ಓಕೆ, ನೆಕ್ಸ್ಟ್ ಸಿಮಿಲಾರಿಟಿ, ಟೈಮ್, ಡಿಸ್ಚಾರ್ಜ್, ಫೋರ್ಸ್, ಪ್ರೆಷರ್. ಇವು ಹಂಗೆ, ಇವನು ಏನ್ ಮಾಡ್ತೀವಿ ನಾವು, ಸಿಮಿಲರ್ ಅದಾವ ಅಂತ ಅನ್ಕೋತೀವಿ, ಅಂದ್ರೆ ಅಜುಮ್ಷನ್. ಓಕೆ, ಈಗ ಲ್ಯಾಬ್ರೋಟರಿ ನಾವು ಮೆಜರ್ಮೆಂಟ್ ಮಾಡಾಕ್ತಾ ಇದೀವಿ, ಲೆಂತ್ ಎಷ್ಟದ, ಡಿಸ್ಚಾರ್ಜ್ ಎಷ್ಟದ, ಅದನ್ನ ಏನ್ ಮಾಡ್ತೀವಿ ನಾವು, ಅದು ಎದಕ್ಕೆ ಈಕ್ವಲ್ ಐತಿ ಅಂದ್ರೆ ಆಕ್ಚುಯಲ್ ಫೀಡ್ನ್ಯಾಗ ಈಕ್ವಲ್ ಐತಿ ಅಂತ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಾರ ನೋಡ್ರಿ. The geometric similarity is said to be exist between model and prototype if the ratio of all the corresponding linear dimension in the model and prototype are equal. Okay, ಇದು only geometric property. Geometric property ಏನು ಬರ್ತಾವು, ಲೆಂಗ್ತ್, ಬ್ರೆಡ್ತ್, ಡೆಪ್ತ್. ಲೆಂಗ್ತ್ ಆಫ್ ಪಿ ಅಂದ್ರೆ ಏನು, ಪ್ರೋಟೋಟೈಪ್. ಎಂ ಅಂದ್ರೆ ಏನು, ಮಾಡೆಲ್. ಪಿ ಅಂದ್ರೆ ಏನು, ಪ್ರೋಟೋಟೈಪ್. ಎಂ ಅಂದ್ರೆ ಮಾಡೆಲ್. ಆರ್ ಅಂದ್ರೆ ಏನು, ಸ್ಕೇಲ್ ರೇಷಿಯೋ. LR is scale ratio. Example, area of prototype divided by area of model is equal to LR into square. LR into square ಎದಕ್ಕೆ ಆಯ್ತು ಅಂದ್ರೆ ಏರಿಯಾದು ಡೈಮೆನ್ಷನ್ ಎಷ್ಟದ, ಸ್ಕ್ವೇರ್ ಅದ. ವಾಲ್ಯೂಮ್ ಆಫ್ ಪ್ರೋಟೋಟೈಪ್ ಇಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಮಾಡೆಲ್ ಇಸ್ ಈಕ್ವಲ್ ಟು LR raised to 3. 3 ಎದಕ್ಕೆ ಐತೆ ಅಂದ್ರೆ ವಾಲ್ಯೂಮ್ದು ಯೂನಿಟ್ ಏನದ, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅದ. ಅದ್ರ ಸಂಬಂಧ ಏನ್ ಬರ್ದಿದ್ವಿ, 3 ಬರ್ದಿದ್ವಿ. ಏರಿಯಾದ ಮೀಟರ್ ಸ್ಕ್ವೇರ್ ಅದ, ಅದಕ್ಕೆ ಇಲ್ಲಿ ಮಾಡಿದ್ವಿ 2 ಬಂದಿದ್ವು. ಇದು ಸಿಂಪಲ್ ಇಷ್ಟೇ. ಅಂದ್ರೆ ಏನಿದು, ಲೆಂತ್ ಆಫ್ ಪ್ರೋಟೋಟೈಪ್ ಡಿವೈಡೆಡ್ ಬೈ ಲೆಂತ್ ಆಫ್ ಮಾಡೆಲ್ ಆರ್ ಈಕ್ವಲ್, width of prototype divided by width of model are equal, depth of prototype divided by depth of model are equal. That is equal to scalar ratio, scale ratio LR. Area of prototype divided by area of model is equal to scalar ratio square. ಸ್ಕೇಲ್ ರೇಷಿಯೋ LR ಅನ್ನೋದು ಸ್ಕೇಲ್ ರೇಷಿಯೋ, ಅದ್ರ ಸ್ಕ್ವೇರ್ ಆಗಿರ್ತದ. ವಾಲ್ಯೂಮ್ ಆಫ್ ಪ್ರೋಟೋಟೈಪ್ ಬೈ ವಾಲ್ಯೂಮ್ ಆಫ್ ಮಾಡೆಲ್, ಅದರದ ರೇಷಿಯೋ ಎಷ್ಟಾಗಿರ್ತದ, 3 ಆಗಿರ್ತದ. ಇದಕ್ಕೆ ಏನಂತಾರ, ಜಿಯೋಮೆಟ್ರಿಕಲ್ ಸಿಮಿಲಾರಿಟಿ. ಸಿಮಿಲರ್ಲಿ ಕೈನೆಮೆಟಿಕ್ ಸಿಮಿಲಾರಿಟಿ. ಕೈನೆಮೆಟಿಕ್ ಒಳಗೆ ಏನೇನ್ ಬರ್ತಾವ, ವೆಲಾಸಿಟಿ, ಎಕ್ಸಲರೇಷನ್ ಬರ್ತಾವ. ಜಿಯೋಮೆಟ್ರಿಕ್ ಒಳಗೆ ಏನ್ ಬರ್ತಾವ, ಡಿಸ್ಟೆನ್ಸ್, ಹೈಟು, ಓಕೆ, ಎಲ್ಲಾ ಮೆಜರ್ಮೆಂಟ್ ಮಾಡೋದು ಅದ್ರಾಗ ಬರ್ತಾವ. ಕೈನೆಮೆಟಿಕ್ ಸಿಮಿಲಾರಿಟಿ ಇಸ್ ಡಿಫೈನ್ಡ್ ಆಸ್ model and prototype of the ratio of velocity and acceleration corresponding points in the model and prototype are same. ಇದು ಏನ್ ಹೇಳ್ತದ, ವೆಲಾಸಿಟಿ ಆಫ್ ಪ್ರೋಟೋಟೈಪ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಮಾಡೆಲ್ ಇಸ್ ಈಕ್ವಲ್ ಟು ವೆಲಾಸಿಟಿ ರೇಷಿಯೋ. ಅಲ್ಲಿ ಏನಾಗಿತ್ತು, ಸ್ಕೇಲ್ ರೇಷಿಯೋ ಅಂತ ಮಾಡಿದ್ವಿ ನಾವು.
ಓಕೆ, ಫಸ್ಟ್ನೇದಾಗ ಏನ್ ಮಾಡಿದ್ವಿ ನಾವು ಸ್ಕೇಲ್ ರೇಷಿಯೋ ಮಾಡಿದ್ವಿ, ಅದ್ರಾಗ ಜಿಯೋಮೆಟ್ರಿಕ್ ಸಿಮಿಲಾರಿಟಿ ಒಳಗೆ. ನೆಕ್ಸ್ಟ್ ಇದ್ರಾಗ ಏನ್ ಮಾಡತ್ತೀವಿ ನಾವು ವೆಲಾಸಿಟಿ ರೇಷಿಯೋ, ವೆಲಾಸಿಟಿ ಇದು ಏರಿಯಾದು ಎಕ್ಸಲರೇಷನ್ ರೇಷಿಯೋ ಅಂತ ಮಾಡಿದ್ವಿ. ಇದು ಕೈನೆಮೆಟಿಕ್ ಸಿಮಿಲಾರಿಟಿ. ನೆಕ್ಸ್ಟ್ ಡೈನಾಮಿಕ್ ಸಿಮಿಲಾರಿಟಿ ಒಳಗೆ ಏನ್ ಬರ್ತಾವು, ಫೋರ್ಸು, ವೇಟು, ವಿಸ್ಕಾಸಿಟಿ ಇವು ಬರ್ತಾವ. ಡೈನಾಮಿಕ್ ಸಿಮಿಲಾರಿಟಿ said exist between model and prototype if the ratio of corresponding forces acting at the corresponding point are equal. ಹೆಂಗಂದ್ರ force of prototype divided by force of model is equal to force ratio. It means dynamic similarity between the model and prototype, the dimension number should be same or model and prototype. ಇವು ಏನಾಗಿರ್ತಾವ, ಎರಡು ಈಕ್ವಲ್ ಆಗಿರ್ತಾವ. ಎದಕ್ಕೆ ಈಕ್ವಲ್ ಆಗಿರ್ತಾವ, ಒಂದು ರೇಷಿಯೋ ಬರ್ತದ. ಪ್ರೋಟೋಟೈಪ್ ಡೆವಲಪ್ ಮಾಡಲ್ ರೇಷಿಯೋ ಏನಿರ್ತದ, ಅದು ಏನಿರ್ತದ ಫೋರ್ಸ್ ರೇಷಿಯೋ ಆಗಿರ್ತದ. ಇದ್ರ ಮ್ಯಾಗೂ ಪ್ರಾಬ್ಲಮ್ಸ್ ಬರ್ತಾವ. ನೆಕ್ಸ್ಟ್ ಇನರ್ಷಿಯಾ ಫೋರ್ಸ್, ಟೈಪ್ಸ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ದ ಮೂವಿಂಗ್ ಫ್ಲೂಯಿಡ್. ಯಾವ ಫೋರ್ಸ್ ಆಕ್ಟಿಂಗ್ ಆಗುತ್ತಾವ, ಒಂದು ಇನರ್ಷಿಯಾ ಫೋರ್ಸ್, ವಿಸ್ಕಸ್ ಫೋರ್ಸ್, ಗ್ರಾವಿಟಿ ಫೋರ್ಸ್, ಪ್ರೆಷರ್ ಫೋರ್ಸ್, ಸರ್ಫೇಸ್ ಟೆನ್ಷನ್ ಫೋರ್ಸ್, ಎಲಾಸ್ಟಿಕ್ ಫೋರ್ಸ್. ಇಷ್ಟು ಫೋರ್ಸ್ಗಳು ಆಕ್ಟ್ ಆಗ್ತಾವ. ಇನರ್ಷಿಯಾ ಫೋರ್ಸ್ ಹೆಂಗ್ ತಗೋತೀವಿ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್ ಆಫ್ ದ ಫ್ಲೋವಿಂಗ್ ಫ್ಲೂಯಿಡ್ ಅಂಡ್ ಆಕ್ಟ್ಸ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಎಕ್ಸಲರೇಷನ್. ಇನರ್ಷಿಯಾ ಫೋರ್ಸ್ ಹೆಂಗ್ ಡಿಪೆಂಡ್ ಮಾಡ್ತೀವಿ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್. ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಓಕೆ, ಕ್ಯಾಪಿಟಲ್ ಎಫ್ ಇಸ್ ಈಕ್ವಲ್ ಟು ಸ್ಮಾಲ್ ಎಂ ಇಂಟು ಎ. ಎಂ ಇಂಟು ಏನಂದ್ರೆ ಏನು, ಮಾಸ್ ಇಂಟು ಎಕ್ಸಲರೇಷನ್. ಅದೇನ್ ಆಕ್ಟ್ ಆಗ್ತದ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಟು ದಿ ಡೈರೆಕ್ಷನ್ ಆಫ್ ಎಕ್ಸಲರೇಷನ್. ಫೋರ್ಸ್ ಯಾಕಡೆ ಆಕ್ಟ್ ಆಗ್ತಂದ್ರ ಎಕ್ಸಲರೇಷನ್ ಅಪೋಸಿಟ್ ಆಕ್ಟ್ ಆಗ್ತದೆ. ಇಟ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ದ ಫ್ಲೂಯಿಡ್ ಫ್ಲೋ ಪ್ರಾಬ್ಲಮ್ಸ್. ಇನರ್ಷಿಯಾ ಫೋರ್ಸ್ ಯಾವಾಗಲೂ ಫ್ಲೂಯಿಡ್ ಫ್ಲೋ ಪ್ರಾಬ್ಲಮ್ದಾಗ ಪ್ರೆಸೆಂಟ್ ಇರ್ತಾವ. ವಿಸ್ಕಸ್ ಫೋರ್ಸ್ ಅಂದ್ರೆ ಏನು, ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ಶಿಯರ್ ಸ್ಟ್ರೆಸ್ ಡ್ಯೂ ಟು ವಿಸ್ಕಾಸಿಟಿ ಅಂಡ್ ಸರ್ಫೇಸ್ ಏರಿಯಾ ಆಫ್ ದ ಫ್ಲೋ. ಶಿಯರ್ ಸ್ಟ್ರೆಸ್ ಅಂದ್ರೆ ಗೊತ್ತದ, ಸ್ಟ್ರೆಸ್ ಅಂದ್ರೆ ಏನು, ಲೋಡ್ ಡಿವೈಡೆಡ್ ಬೈ ಏರಿಯಾ. ಶಿಯರ್ ಸ್ಟ್ರೆಸ್ ಅಂದ್ರೆ ಏನು, ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಲೋಡ್ ಡಿವೈಡೆಡ್ ಬೈ ಏರಿಯಾ. ಹಿಂಗ ಡಿಫೈನ್ ಮಾಡ್ಕೊತ ಹೋಗ್ತಾರೆ. ಗ್ರಾವಿಟಿ ಫೋರ್ಸ್, ಎಫ್ ಜಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದ ಫ್ಲೋಯಿಂಗ್ ಫ್ಲೂಯಿಡ್. ಇದು ಹೆಂಗ್ ಡಿಫೈನ್ ಮಾಡ್ತಾರ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದ ಫ್ಲೋಯಿಂಗ್ ಫ್ಲೂಯಿಡ್. ನೆಕ್ಸ್ಟ್ ಪ್ರೆಷರ್ ಫೋರ್ಸ್, it is equal to the product of pressure intensity and cross sectional area of flowing fluid. ಇದು ಹೆಂಗ್ ಡಿಫೈನ್ ಮಾಡ್ತಾರೆ ಅಂದ್ರೆ ಪ್ರೆಷರ್ ಇಂಟೆನ್ಸಿಟಿ ಇಂಟು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಫ್ಲೂಯಿಡ್. ಸರ್ಫೇಸ್ ಟೆನ್ಷನ್, ಪ್ರಾಡಕ್ಟ್ ಆಫ್ ಸರ್ಫೇಸ್ ಟೆನ್ಷನ್ ಅಂಡ್ ಲೆಂತ್ ಆಫ್ ಸರ್ಫೇಸ್ ಆಫ್ ದ ಫ್ಲೋಯಿಂಗ್. ಸರ್ಫೇಸ್ ಟೆನ್ಷನ್ ಹೆಂಗ್ ಡಿಫೈನ್ ಮಾಡ್ತಾರ, ಲೆಂತ್ ಇಂಟು ಸರ್ಫೇಸ್ ಟೆನ್ಷನ್, ಅದಕ್ಕೆ ಸರ್ಫೇಸ್ ಟೆನ್ಷನ್ ಫೋರ್ಸ್ ಅಂತಾರೆ. Elastic force, product of elastic stress and area of the flowing fluid. Elasticity ಅಂತಾರೆ. Elasticity ಅಂದ್ರೆ ಏನು, elastic stress multiplied by area of the flowing fluid. ನೆಕ್ಸ್ಟ್ ರೈನಾಲ್ಡ್ಸ್ ನಂಬರ್ ಬರ್ತಾವು, ಪ್ರೌಡ್ಸ್ ನಂಬರ್, ಯೂಲರ್ ನಂಬರ್, ವೆಬ್ಬರ್ ನಂಬರ್, ಮ್ಯಾಕ್ ನಂಬರ್. ಅವೆಲ್ಲ ಡೆಫಿನಿಷನ್ ಮ್ಯಾಗ ಗೊತ್ತಾಗ್ತದ ಹೆಂಗಂತ. ಅದ್ರ ಮ್ಯಾಗ ಮತ್ತು ಎಕ್ಸಾಂಪಲ್ಸ್ ಬರ್ತಾವು. ಓಕೆ, ಪ್ರೌಡ್ ನಂಬರ್ ಎಕ್ಸಾಂಪಲ್, ವೆಬ್ಬರ್ ನಂಬರ್, ಮಾಡೆಲ್ ಲಾ ಅಂತ ಬರ್ತಾವ, ರೈನಾಲ್ಡ್ಸ್ ಮಾಡೆಲ್, ಪ್ರೌಡ್ಸ್ ಮಾಡೆಲ್, ಯೂಲರ್ ಮಾಡೆಲ್, ವೆಬ್ಬರ್ ಮಾಡೆಲ್, ಮ್ಯಾಕ್ ಮಾಡೆಲ್. ಆಮೇಲೆ ಪ್ರಾಬ್ಲಮ್ಸ್ ಬರ್ತಾವ. ಹಾ ರೀ, ಅದು ಆನ್ಲೈನ್ ಟೆಸ್ಟ್ ಏನಪ್ಪಾ, ಬರೀ ಎಷ್ಟು ಮಂದಿ ಅಟೆಂಡ್ ಆಗ್ಯಾರಿ, ಬರೀ 4 ಮಂದಿ ಅಟೆಂಡ್ ಆಗ್ಯಾರಿ. ಟ್ರೈ ಮಾಡ್ಬೇಕಿಲ್ಲ ಅದನ್ನ. ಸರ್ ಮಾಡ್ತೀನಿ, ನಮ್ಮ ಪಪ್ಪ ಅದಾರೆ, ಪಪ್ಪ ಕೇಳಿ ಮಾಡ್ತೀನಿ. ಇವತ್ತು ಮಾಡ್ತೀಯ? ಹಾ ರೀ. ಉಳ್ಕಿದವರು ಪ್ರಶಾಂತ್ ಚವ್ಹಾಣ್, ಬರೇ 3 ಮಂದಿ ಏನೋ ಮಾಡ್ಯಾರ, ಬಹಳ ಮಂದಿ ಮಾಡಿಲ್ಲ.
ಏನ್ ಮಾಡೋದ್ರಿ? ಆನ್ಲೈನ್ ಕ್ಲಾಸ್ ಟೆಸ್ಟ್ ಮರ ಹಾಕಿಲ್ಲ ಗ್ರೂಪ್ನಾಗ ಆನ್ಸರ್ ಮಾಡಕಿಲ್ಲ ಅದಕ್ಕೆ ನೋಡಿಲ್ರಿ. ನೋಡಿಲ್ಲ ಭಾರಿ ಆಯ್ತಲ್ಲ ಕ್ಲಾಸ್ ಹೆಂಗಿದ್ದು ಗೊತ್ತಂತ ನಿಮ್ಗೆ. ನೋಡ್ತೀನಿ ತೋರ್ ಸರ್ ನೋಡ್ ಹಾಕ್ತೇವ್ರಿ. ಮಾಡ್ರಿ ಅದು ಮೇಲ್ ಬಿಟ್ಟಿರಲ್ರಿ ಬೆಸ್ಟ್ ಸಿವಿಲ್ 2020 ಅದಕ್ಕೆ ಬಿಡೋದಿಲ್ರಿ? ಏನು ಅದು ಆನ್ಸರ್ ಮಾಡ್ರಿ ಟೆಸ್ಟ್ ಇದ್ರಿ. ಆಟೋಮೆಟಿಕ್ ಐತಿ ಓತಮ್ಮ ಅದ ಬಿಡು ಜರತ್ತಿಲ್ಲ ಬರೀ ಸಬ್ಮಿಟ್ ಅಂತ ನೋಡಿದ್ರೆ ಸಾಕು ನನಗೆ ಬರ್ತದ ಮೆಸೇಜ್. ಅಲ್ಲಿ ಲಿಂಕ್ ಕ್ಲಿಕ್ ಮಾಡ್ಬೇಕ್ರಿ. ಎಸ್ ಅದಕ್ಕೆ ಆನ್ಸರ್ ಮಾಡಿ ಲಾಸ್ಟ್ ಕೆಳಗೆ ಸಬ್ಮಿಟ್ ಅಂತ ನೋಡಿದ್ರೆ ಸಾಕು ಕಳ್ಸೋದ್ ಬೇಕಾಗಿಲ್ಲ ನೀ. ಓಕೆ ಆಟೋಮೆಟಿಕ್ ಅಪ್ಡೇಟ್ ಆಗ್ತದ ಅದು ಆನ್ಲೈನ್ ಅದು. ಓಕೆ ಆಯ್ತು ಮಾಡ್ರಿ ಎಲ್ಲಾರು ಮಾಡ್ರಿ. ಪ್ರೈಸ್ ಯಾವಾಗ ಕೊಡ್ತೀರ? ನಾವ್ ಕಳ್ಸ್ಯಾವ್ರಿ. ಕೊಡ್ತೀವಿ ಲಾಕ್ಡೌನ್ ಆಗಂತೆ. ರಿಸಲ್ಟ್ ಅರೆ ಹೇಳ್ರಿ ಅದ್ರದ್ದು. ಆಯ್ತು ಇವತ್ತು ಹೇಳ್ತೀನಿ. ಓಕೆ